ಓದೆಲ್ಲ 2 ಇದೊಂದು ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಸಿನಿಮಾ. ಪಾರ್ಟ್ 1 ನೋಡಿನೇ ಈ ಪಾರ್ಟ್ 2ನ ನೋಡಬೇಕು ಅಂತ ಕೇಳೋದಾದ್ರೆ ಅದ್ರ ಅವಶ್ಯಕತೆನೇ ಇಲ್ಲ. ಅಂತ ದೊಡ್ಡ ಕನ್ಫ್ಯೂಷನ್ ಮಾಡಿಸೋ ಕನೆಕ್ಷನ್ ಏನೂ ಇರಲ್ಲ. ಸಿಂಪಲ್ ಆಗಿ ಸ್ಟಾರ್ಟಿಂಗೇ ನಿಮಗೆ ಈ ಪಾರ್ಟ್ 2ಗೋ ಪಾರ್ಟ್ 1ಗೋ ಏನು ಸಂಬಂಧ ಅನ್ನೋದನ್ನ ಅರ್ಥ ಆಗೋ ರೀತಿ ಈಸಿಯಾಗಿ ತಿಳಿಸ್ಕೊಡ್ತಾರೆ. ಇದರಲ್ಲಿ ತಮನ್ನಾ, ವಸಿಷ್ಠ ಸಿಂಹ, ಹಿಬಾ ಪಟೇಲ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಪಾರ್ಟ್ 1ನಲ್ಲಿ ಈಗಾಗಲೇ ತಿರುಪತಿನ ಅವನ ಹೆಂಡ್ತಿನೇ ಕೊಲೆ ಮಾಡಿರ್ತಾಳೆ. ಸೊ ಇವಾಗ ತಿರುಪತಿಗೆ ಮುಕ್ತಿ ಸಿಗಬಾರ್ದು ಅಂತ ಆ ಊರಿನ ಜನ ಎಲ್ಲ ಸೇರಿ ಅವನಿಗೆ ಸಮಾಧಿ ಶಿಕ್ಷೆನ ಮಾಡಿಬಿಡ್ತಾರೆ. ನೆಕ್ಸ್ಟ್ ಒಂದು ಇನ್ಸಿಡೆಂಟಿಂದ ತಿರುಪತಿ ಆತ್ಮ ಆಚೆ ಬಂದು ಆ ಊರಿಗೆ ಏನೇನೆಲ್ಲ ತೊಂದರೆ ಕೊಡ್ತಾನೆ, ಆ ಊರಿನ ಜನಗಳನ್ನ ಇವಾಗ ಯಾರು ಕಾಪಾಡ್ತಾರೆ, ಅಷ್ಟಕ್ಕೂ ತಿರುಪತಿನ ಯಾಕೆ ಕೊಲೆ ಮಾಡಿದ್ಲು, ಅಷ್ಟಕ್ಕೂ ಈ ಸಮಾಧಿ ಶಿಕ್ಷೆ ಅಂದರೆ ಏನು, ಇವೆಲ್ಲ ತಿಳ್ಕೊಬೇಕು ಅಂದರೆ ನೀವು ಸಿನಿಮಾ ನೋಡಬೇಕು. ಇನ್ನು ಓವರ್ ಆಲ್ ಮೂವಿ ಹೇಗಿದೆ ಅಂದರೆ ಪರವಾಗಿಲ್ಲ, ಆವ್ರೇಜ್ ಆಗಿದೆ. ರನ್ ಟೈಮ್ ಸ್ವಲ್ಪ ಕಮ್ಮಿ ಮಾಡಿದಿದ್ರೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ಅಲ್ಲಲ್ಲಿ ಲಾಜಿಕ್ಲೆಸ್ ಸೀನ್ಸ್ಗಳು ಆ್ಯಂಡ್ ಕ್ರಿಂಜ್ ಬರ್ಸೋ ಸೀನ್ಸ್ಗಳು ಇದ್ದಾವೆ. ಸೊ ಇದರಿಂದ ತುಂಬ ಕಡೆ ಸಿನಿಮಾದಲ್ಲಂತೂ ಜಾಸ್ತಿ ಆಯಿತು ಅಂತ ಅನಿಸ್ಬಿಡುತ್ತೆ. ಬಟ್ ಒಂದು ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ. ಆ್ಯಂಡ್ ಇಲ್ಲಿರೋ ಎಲಿಮೆಂಟ್ಸ್, ಒಳ್ಳೆಯದು ಕೆಟ್ಟದ್ರ ಮಧ್ಯೆ ಇರೋ ಫೈಟ್ಗಳು, ಜೊತೆಗೆ ಲಾರ್ಡ್ ಶಿವ ಅನ್ನೋ ಡಿವೈನ್ ಎಲಿಮೆಂಟ್ನ ಯೂಸ್ ಮಾಡಿರೋ ರೀತಿ, ಸ್ಪಿರಿಚುವಲ್ ಈವೆಂಟ್ಸ್, ಇವೆಲ್ಲ ವಾವ್ ಅನ್ಸೋ ರೀತಿ ಮಾಡುತ್ತೆ. ಸೊ ಈ ಎಲಿಮೆಂಟ್ಸ್ಗಳೇ ಈ ಮೂವಿಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಯಿತು. ಇನ್ನು ಸ್ಟೋರಿ ರೈಟಿಂಗ್ ಆ್ಯಂಡ್ ಸ್ಕ್ರೀನ್ ಪ್ಲೇ ವೈಸಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ಸ್ ಇರಬೇಕಿತ್ತು. ಫಸ್ಟ್ ಹಾಫಲ್ಲಿ ಊರಿಗೆ ಕಾಟ ಕೊಡೋದು, ಸೆಕೆಂಡ್ ಹಾಫಲ್ಲಿ ಗುಡ್ ಆ್ಯಂಡ್ ಇವಿಲ್ ಮಧ್ಯೆ ಬ್ಯಾಟಲ್ ನಡೆಯೋದು, ಇದ್ರ ಮಧ್ಯೆ ವಿಲೇಜ್ ಎಮೋಷನ್ಸ್, ಸೇಡು, ಕೊಲೆಗಳು ಇವೇ ಇರುತ್ತೆ. ಇನ್ನು ಈವಿಲ್ ಕ್ಯಾರೆಕ್ಟರ್ಗೆ ತಿರುಪತಿ ಅಂತ ಹೆಸರು ಇಟ್ಟಿರೋದು ತುಂಬ ಜನಕ್ಕೆ ಅದನ್ನು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಕ್ಯಾರೆಕ್ಟರ್ ಅಷ್ಟು ಕೆಟ್ಟದಾಗಿರುತ್ತೆ. ಸೊ ಇಂಥ ಕ್ಯಾರೆಕ್ಟರ್ಗೆ ತಿರುಪತಿ ಅಂತ ಹೆಸರು ಇಡಬೇಕಿತ್ತ ಅನ್ಸೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಇಂಟ್ರೆಸ್ಟಿಂಗ್ ಬರ್ಸೋ ಸೀನ್ಸ್ಗಳು ಎಷ್ಟಿದಾವೋ ಅಷ್ಟೇ ಸ್ಟ್ರೆಚಡ್ ಫೀಲ್ ಬರ್ಸೋ ಮೂಮೆಂಟ್ಸ್ಗಳು ಇದ್ದಾವೆ. ಭೈರವಿ ಕ್ಯಾರೆಕ್ಟರ್ಗೆ ಕೊಡೋ ಸ್ಟಾರ್ಟಿಂಗ್ ಆ ಬಿಲ್ಡಪ್ ಆಗಲಿ, ಪವರ್ಸ್ ಆಗಲಿ, ಕ್ಲೈಮ್ಯಾಕ್ಸಲ್ಲಿ ಎಲ್ಲೂ ಕಾಣಿಸಲ್ಲ, ಏನು ಪವರೇ ಇಲ್ಲ ಅನ್ನೋ ರೀತಿ ತೋರಿಸ್ಬಿಡ್ತಾರೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ವಸಿಷ್ಠ ಸಿಂಹ ಆ್ಯಂಡ್ ತಮನ್ನಾ ಭಾಟಿಯಾ ಇವರಿಬ್ಬರು ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಿರೋದ್ರಿಂದ ಔಟ್ಪುಟ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಆ್ಯಕ್ಟರ್ಸ್ ಅವರಿಗೆ ಕೊಟ್ಟಿರೋ ಪಾತ್ರಗಳನ್ನ ಚೆನ್ನಾಗೇ ಮಾಡಿದ್ದಾರೆ, ಎಕ್ಸೆಪ್ಟ್ ಅಲ್ಲಾ ಬಕ್ಷು ಕ್ಯಾರೆಕ್ಟರ್ ಮಾಡಿರೋ ಮುರಳಿ ಶರ್ಮಾ ಅವರು. ಇವ್ರ ಪರ್ಫಾರ್ಮೆನ್ಸ್ ಏನೋ ಚೆನ್ನಾಗಿದೆ, ಆದರೆ ಈ ಕ್ಯಾರೆಕ್ಟರ್ಗೂ ಕೆಲವೊಂದು ಜಾಗದಲ್ಲಿ ನಡೆಯೋ ಸಿಚುವೇಶನ್ಸ್ಗೂ ಈ ಅಲ್ಲಾ ಬಕ್ಷು ಬೇಕಿತ್ತ ಅನ್ಸ್ಬಿಡುತ್ತೆ. ಅದರಲ್ಲೂ ಇವ್ರಿಗೆ ಕೊಟ್ಟಿರೋ ಡೈಲಾಗಿಗೂ ಅವರ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡ್ಕೊಂಡಿರೋದಕ್ಕೂ ಸಂಬಂಧನೇ ಇಲ್ಲ. ನೋಡೋ ಪ್ರತಿ ಒಬ್ಬರಿಗೂ ಏನು ಅನಿಸುತ್ತೆ ಅಂದರೆ, ಇವ್ರನ್ನ ಆ ಊರಲ್ಲಿ ನಾರ್ಮಲ್ ಸ್ವಾಮೀಜಿ ಕ್ಯಾರೆಕ್ಟರ್ ಮಾಡಿದಿದ್ರೆ ಪಕ್ಕ ಸೂಟ್ ಆಗ್ತಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ VFX ಕ್ವಾಲಿಟಿ, ಗ್ರಾಫಿಕ್ ಡಿಸೈನ್, ಲಾಸ್ಟಲ್ಲಿ ಬರೋ ಆ ಲಾರ್ಡ್ ಶಿವನ ಅವತಾರ, ಹಾರರ್ ಸೀನ್ಸ್ಗಳು ಇವೆಲ್ಲ ಒಳ್ಳೆ ಸ್ಪೈನ್ ಚಿಲ್ಲಿಂಗ್ ವೈಬ್ ಕೊಡುತ್ತೆ. ಟೆಕ್ನಿಕಲ್ ಆಸ್ಪೆಕ್ಟ್ಸೇ ಈ ಮೂವಿಗೆ ಮೇಜರ್ ಅಸೆಟ್ ಆಯಿತು. ಇನ್ನು BGM ಸಖತ್ತಾಗಿದೆ, ಎಸ್ಪೆಷಲಿ ತಿರುಪತಿಗೆ ಕೊಟ್ಟಿರೋ BGM ಇಂಪ್ಯಾಕ್ಟ್ಫುಲ್ ಆಗಿತ್ತು. ಸೊ ಓವರ್ ಆಲ್ ಈ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್, ಹಾರರ್, ಸ್ಪಿರಿಚುವಲ್ ಈವೆಂಟ್ಸ್, ಈವಿಲ್, ಗಾಡ್ ಈ ಥರ ಎಲಿಮೆಂಟ್ಸ್ ತುಂಬ ಇಷ್ಟ ಆಗೋದಾದರೆ ಈ ಮೂವಿ ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ. ಅದು ಬಿಟ್ಟರೆ ಸ್ಕ್ರೀನ್ ಪ್ಲೇ ಆ್ಯಂಡ್ ಸ್ಟೋರಿ ವೈಸ್ ಅಷ್ಟಕ್ಕಷ್ಟೇ. ಎಲ್ಲ ರೀತಿಯ ಆಡಿಯನ್ಸ್ಗೆ ಇದೊಂದು ಆವ್ರೇಜ್ ಮೂವಿ ಆಗುತ್ತೆ, ಒನ್ ಟೈಮ್ ವಾಚ್ ಫಾರ್ ವಿಜುವಲ್ ಟ್ರೀಟ್. ಇನ್ನು ಅನ್ಕಂಫರ್ಟಬಲ್ ಫೀಲ್ ಬರ್ಸೋ ಥರ ಅಲ್ಲಲ್ಲಿ ಅಡಲ್ಟ್ ಕಂಟೆಂಟ್ ಇರುತ್ತೆ. ಸೊ ಫ್ಯಾಮಿಲಿ ಜೊತೆ ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಅಂದರೆ ತುಂಬ ಜಾಸ್ತಿ ಏನಿರಲ್ಲ. ಆ್ಯಂಡ್ ಈ ಮೂವಿ ನಿಮಗೆ ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 6.5. ಆಲ್ರೆಡಿ ನೀವೇನಾದರೂ ಮೊದಲೇ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.